ಕಟ್ಟ ಸನಾತನಿಯಾಗಿದ್ದು ಧರ್ಮ ನಿಷ್ಠೆ ಸಮಾಜದಲ್ಲಿ ಇರಬೇಕು, ಸಮಾಜ ಬೆಳಿಬೇಕು ಅಂತಕ್ಕಂತಹ ದೂರದೃಷ್ಟಿ ಉಳ್ಳವರು. ಗುರುಗಳಿಗೆ ನನ್ನ ಕಡೆಯಿಂದ, ನನ್ನ ಪರಿವಾರದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಡಿನ ಕಣ್ಮನಿ ಹಾಗೂ ಜ್ಞಾನ ಪ್ರಭಾಕರ ಇವರು ಇಡೀ ನಾಡಿನ ಜನತೆಗೆ ತಮ್ಮ ಪ್ರವಚನಗಳ ಮೂಲಕ ಸಮಾಜವನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕೈಂಕರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. 75 ವರ್ಷಗಳು ಸಂದಿವೆ. ಇವರು ಕಟ್ಟ ಸನಾತನಿಯಾಗಿದ್ದು ಧರ್ಮ ನಿಷ್ಠೆ ಸಮಾಜದಲ್ಲಿ ಇರಬೇಕು, ಸಮಾಜ ಬೆಳಿಬೇಕು ಅಂತಕ್ಕಂತಹ ದೂರದೃಷ್ಟಿ ಉಳ್ಳವರು. ಇವರಿಂದ ಪ್ರೇರಿತರಾಗಿ ನಾವು ಕೂಡ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗ್ತಕ್ಕಂತಹ ಸುಸಂದರ್ಭ ಅವರಿಂದ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅವರು 75 ವರ್ಷದ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಶತಮಾನದ ಕಾಲ ಬದುಕಿ ಬಾಳಿ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡುತ್ತಾ ಇರಲಿ ಅಂತಕ್ಕಂಥ ಅಭಿನಂದನಾಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಗುರುವರ್ಯರು ಪ್ರತಿನಿತ್ಯ ಲಕ್ಷ್ಮೀಶ ಕವಿಯ ಒಂದು ಮಹಾಭಾರತದ ಭಾಗವನ್ನು ಹೇಳಿದ್ದಾರೆ ಅವರ ಪ್ರವಚನದ ಮೂಲಕ. ತನ್ಮೂಲಕ ನಮಗೆ ಸನಾತನ ಧರ್ಮದ ಒಂದು ಐತಿಹ್ಯವನ್ನು, ಸಂದೇಶವನ್ನು ಕೊಟ್ಟು ನಾವು ಜೀವನದಲ್ಲಿ ಹೇಗೆ ಒಳ್ಳೆಯತನವನ್ನು ಅನುಭವಿಸಬೇಕು ಮತ್ತು ಜೀವನದಲ್ಲಿ ಬರುವ ಅನಿರೀಕ್ಷಿತ ಬೆಳವಣಿಗೆಗಳನ್ನು ಕೂಡ, ಅಂದರೆ ವಯಸ್ಸಾದವರು ಇರ್ತಾರೆ, ಚಿಕ್ಕ ವಯಸ್ಸಿನವರು ಹೋಗಿಬಿಡ್ತಾರೆ, ಇಂತಹ ಸಂದರ್ಭ ಸನ್ನಿವೇಶಗಳು ಬಂದರೂ ಕೂಡ ಅವುಗಳ ಮೇಲೆ ನಮ್ಮ ಹತೋಟಿ ಅಥವಾ ನಿಯಂತ್ರಣ ಇರುವುದಿಲ್ಲ. ಬದುಕು ಹೇಗಿದೆ ಅದನ್ನು ನಾವು ಸ್ವೀಕರಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಅವರು ಈ 3 ವಾರಗಳ ಕಾಲ ನಡೆದ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ನಮಗೆ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿವೃತ್ತ ಜಲ ನ್ಯಾಯಾಧೀಶ. ನನ್ನ ಒಲವು ಆಧ್ಯಾತ್ಮಿಕದ ಕಡೆಗೆ ಇದೆ. ಇದರಲ್ಲಿ ನಾನು ಹೆಚ್ಚು ಪ್ರೇರಿತನಾಗಿದ್ದು ಸನ್ಮಾನ್ಯ ಗುರುವರ್ಯರಾದ ಶ್ರೀ ಪಾವಗಡ ಪ್ರಕಾಶರವರ ವಿಚಾರಧಾರೆಗಳಿಂದ. ನಾನು ಅವರ ಕಟ್ಟ ಅನುಯಾಯಿ ಅಂತ ನನ್ನ ವ್ಯಕ್ತಿತ್ವವನ್ನು ತಮ್ಮೆದುರಿಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೆ. ಗುರುಗಳಿಗೆ ನನ್ನ ಕಡೆಯಿಂದ, ನನ್ನ ಪರಿವಾರದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೂ ಅವರ ಶ್ರೀಮತಿಯವರಿಗೂ ಒಳ್ಳೆಯದಾಗಲಿ ಅಂತ